ಪೊಲೀಸವರು ನಮ್ಮ ಪಿ ಎಗೆ ಫೋನ್ ಮಾಡಿ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೆ ಬಂದಿಲ್ಲ. ಮೇಡಮ್ ಅವರು ನಾವು ಒಂದೇ ಏರಿಯಾ ಆಗಿರೋದ್ರಿಂದ ಅಕ್ಕಪಕ್ಕ ರಸ್ತೆ ಆಗಿರೋದ್ರಿಂದ ಒಂಥರ ತಾಯಿ ಥರ ಅವರು ನನಗೆ. ಅವ್ರಿಗೆ ಯಾವಾಗಾದರೂ ನಾನು ನೋಡಬೇಕು ಅಂದರೆ ನಮ್ಮ ಪಿ ಎಗಳಿಗೆ ಹೇಳಿ ಕರೆಸಿ ಅವ್ರನ್ನ ಕರೆದಿ ಪಾಪ ದೋಸೆ ಎಲ್ಲ ಮಾಡಿ ತಿನ್ನಿಸೋರು ನನಗೆ. ನನಗೂ ಭಾಳ ಅವ್ರ ಜೊತೆ ಮಾತಾಡೋದು ಒಂದು ಭಾಳ ದೊಡ್ಡ ಸಂತೋಷ. ಸೊ ಹಾಗಾಗಿ ನಾವು ಒಂದು ಭಾಳ ಮಧುರವಾದ ಸಮಯಗಳನ್ನ ಅವ್ರ ಜೊತೆ ನಾನು ಕಳೆದಿದ್ದೀನಿ, ಸುಮಾರು ಒಂದು 25 ವರ್ಷ. ಇಷ್ಟೇ ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ ಅವ್ರು ಬಂದ ದಾರಿ. ಆಮೇಲೆ ಪರ್ಸ್ನಲ್ ಆಗಿ ನನ್ನ ಸಿನಿಮಾಗಳು ಬಂದಾಗ ಫೋನ್ ಮಾಡೋದು, ಟಿ ವಿನಲ್ಲಿ ಯಾವ್ದಾರು ಬಂದಾಗ ಫೋನ್ ಮಾಡಿ ಭಾಳ ಅಪ್ರಿಷಿಯೇಟ್ ಮಾಡೋವಂಥದ್ದು ಅಂತ ಒಂದು ದೊಡ್ಡ ಹೆಂಗಸು ಅವರು. ಒಂದು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದಂಥವ್ರು. ಅದು ವಿಶೇಷವಾಗಿ MGR ಮತ್ತು ಅವರ ಪೇರು ಮತ್ತು ಇಲ್ಲಿ ರಾಜ್ಕುಮಾರ್ ಮತ್ತು ಅವರ ಪೇರು ಅವಿಸ್ಮರಣೀಯ. ಅಂಥ ಅದ್ಭುತವಾದಂಥ ನಟಿ ಅವರು. ತುಂಬ ಜೀವನ ನಡೆಸಿದ್ದಾರೆ. ಅನನ್ಯವಾದಂಥ ಶಿವನ ಭಕ್ತಿ ಆಕೆ. ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದರೆ, ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ, ಎಲ್ಲರೂ ಅರೇಂಜ್ ಮಾಡಿ ಅಂದರೆ ಪಾಪ ಈ ಮಂಜು ನನ್ನ ಇವನೇ ಅವ್ರ ಊರಿಂದ ತೊಗೊಂಬಂದು ಅದೆಲ್ಲ ಇನ್ಸ್ಟಾಲ್ ಮಾಡ್ದಾಗಲ್ಲ ಪಾಪ ಅವ್ರಿಗೆ. ಆ ತಾವರೆ ಹೂವು, ಶಿವ ಅದು ಅಷ್ಟಿಷ್ಟ ನೋಡಿ. ಅದು ಕಾಕ್ತಾಳೇನೋ ಏನೋ ಇವತ್ತು ಸೋಮವಾರ ಪ್ರಶಾಂತವಾದಂಥ ಒಂದು ನಿರ್ಗಮನ ಅವರಿಂದ ಆಯಿತು. ನನ್ನ ಪ್ರಕಾರ ಭಾಳ ಶ್ರೇಷ್ಠವಾದ ತಲೆಗಳು ಇವರೆಲ್ಲ. ದೊಡ್ಡ ಲಾಸ್ ಅಷ್ಟೇ. ಭಾರತ ಚಿತ್ರರಂಗದ ಮೊದಲ ಲೇಡಿ ಸೂಪರ್ ಸ್ಟಾರ್ ಸರ್. ಹೌದು, ಅವರ ಬಾಯಲ್ಲಿ ನಾನು ಕೇಳಿದ್ದ ಕಥೆ ಏನು ಅಂದರೆ, ಅಲ್ಲಮ್ಮ ನಿನ್ನೆ ಹೆಂಗಮ್ಮನೇ ಹ್ಯಾಂಡ್ಲ್ ಮಾಡ್ತಿದ್ದೆ ಅಷ್ಟೊಂದು ಪಿಕ್ಚರು ಅಂದರೆ, ನೋಡಪ್ಪ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೂ ಒಂದು ಚಿತ್ರ, ಆಮೇಲೆ ಒಂದು ಸಣ್ಣ ಬ್ರೇಕು, 2ರಿಂದ ಒಂದು 6, ಆಮೇಲೆ ತಿರ್ಗಾ ಒಂದು 7ರಿಂದ 12. ಪಾಪ ನಮ್ಮ ತಾಯಿಯವರು ನನಗೆ ಬೆಳಗ್ಗೆ ಸ್ನಾನ ಮಾಡಿಸಿ ಆ ಹೇರೆಲ್ಲ ಪಾಪ ಅದೇನೋ ಇದೆಲ್ಲ ಹಾಕಿ ಹೊಗೆ ಎಲ್ಲ ಹಾಕಿ ಪಾಪ ಡ್ರೈ ಮಾಡಿ ನಂಗೆ ನಿದ್ರೆ ಬರದೇ ಇರೋ ಥರ ಪಾಪ ಅವ್ರಿಗೆ ಶಿವಸ್ತೆ ಹೆಲ್ಪ್. ನಮ್ಮ ತಾಯಿ ರುದ್ರಮ್ಮನವರು ಅವ್ರ ತಾಯಿ ಆ ಥರ ಹೆಲ್ಪ್ ಮಾಡೋರು. ಆಮೇಲೆ ನಾನೆಲ್ಲರೂ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಂತ ಏನೋ ಅನಿಸ್ಬಿಟ್ರೆ, ಶಿವಾಜಿ ಗಣೇಶನೆಲ್ಲ ಸರೋಜಾ ರೆಸ್ಟ್ ತೊಗೋ, ಒಂದು 10 ನಿಮಿಷ ಪರವಾಗಿಲ್ಲ ರೆಸ್ಟ್ ತೊಗೋ, ಆಮೇಲೆ ಮಾಡೋ ನೀನು ಆ್ಯಕ್ಟಿಂಗ್ ಎಲ್ಲ ಅಂತ ಹೇಳಿ ಅಷ್ಟು ಕೋಪ್ರೇಟ್ ಮಾಡೋರಂತೆ ಒಬ್ಬೊಬ್ಬರು ಆರ್ಟಿಸ್ಟು. ಅವ್ರನ್ನ ಏನೋ ಒಂದು ರೀತಿ ಅವ್ರ ಮನೆ ಮಗಳ ಥರ ನೋಡಿ. ತಮಿಳ್ನಾಡಲ್ಲಿ ಇವತ್ತೂ ಕೂಡ ಒಂದು ತುಂಬ ಏನಾದರೂ ಸ್ವಲ್ಪ ವಯ್ಯಾರದಲ್ಲಿ ನೋಡಿದ್ರೆ ಅದಕ್ಕೆ ಇನ್ನೊಂದು ಹೆಸರು ಇಡ್ತಾರೆ, ಏನು ಸರೋಜಾದೇವಿ ಥರ ನಡೀತೀಯ ನೀನು ಅಂತ ಹೇಳೋವಂಥದ್ದು. ಇದು ಅಂಥಂಥ ಅದ್ಭುತ. ನನಗಂತೂ ಅವರ ಆ ಅಮ್ಮನಿಗೆ ಯಾವಾಗಲೂ ನಾನು ಫೋನ್ ಮಾಡಿ ಹಾಡ್ತಾ ಇದ್ದಿದ್ದು ಹಾಡೇ ಆಕಾಶವೇ ಬೀಳಲಿ ಮೇಲೆ ಅಂತ ಹಾಡಿ ರೇಗಿಸ್ತಾ ಇದ್ದೆ ನಾನು ಅವ್ರಿಗೆ. ಅಯ್ಯೋ ಎಲ್ಲಿ ನೋಡಿದೆ ಅನ್ನೋರು, ಇಲ್ಲ ನೀವು ಬಂದು ನಮ್ಮ ಥಿಯೇಟ್ರಲ್ಲಿ ಒಂದು ಸರಿ ನೋಡಬೇಕು ಅಂತ ಹೇಳಿ ನಾನು ನನ್ನ ಥಿಯೇಟ್ರಲ್ಲಿ ಹಾಕಿ ಪಿಕ್ಚರ್ನ ಅವ್ರಿಗೆ ತೋರಿಸಿದ್ದು ಉಂಟು. ಹಾಗೆ ಶಿ ವಾಸ್ ಎ ವಂಡರ್ಫುಲ್ ಲೇಡಿ. ಪ್ರತಿ ವರ್ಷ ಅವರು ತೋಟದಿಂದ ಮಾವಿನ ಹಣ್ಣು ಬರೋದು, ಅದೇನೋ ಗುಟ್ಟಿ ಪದ್ಮಿಣಿ ಅಂತಲೇ ಅದಕ್ಕೆ ರೌಂಡ್ಗೆ ಆ್ಯಪಲ್ ಥರ ಇರೋದು. ಪಾಪ ಪ್ರಶಾಂತವಾಗಿ ನಮಗೆಲ್ಲ ಕಳಿಸಿ ತಿಂದಿಯೋನೋ ಚೆನ್ನಾಗಿದೆಯೋ ಇಷ್ಟ ಆಯ್ತೇನೋ ಅಂತೆಲ್ಲ ಕೇಳುವಂಥವ್ರು. ನನಗೆ ಶಿ ವಾಸ್ ಎ ವಂಡರ್ಫುಲ್ ನೇಬರ್. ಶಿ ವಾಸ್ ಲೈಕ್ ಮೈ ಮದರ್. ಇವತ್ತಿನ ಈ ಪೀಳಿಗೆ ಸರೋಜಮ್ಮ ಅವರಿಂದ ಕಲಿಬೇಕು ಅನ್ನೋದಾದ್ರೆ ಏನು ಹೇಳ್ತೀರಿ? ಇವತ್ತಿನ ನಟಿ ಮುಂದಿನ ಯಾರ ಬಗ್ಗೆನೂ ನಾನೇನು ಮಾತಾಡೋದು ಸಾಕು ಗುರು, ನನಗೆ ಸಾಕಾಗಿದೆ. ನನಗೀಗ ಬೆಳಗ್ಗೆ ಗೊತ್ತಾಯ್ತು. ಈಗ ನಿರ್ಧಾರ ಮಾಡ್ತಿದ್ದಾರೆ ಅವ್ರದ್ದು ಇಲ್ಲಿ ಕೊಡಿಗೆಹಳ್ಳಿ ಹತ್ರ ಮಾಡಬೇಕು ಅಂತ. ಅದು ಅಪಾರ್ಟ್ಮೆಂಟ್ ಎಲ್ಲ ಇದ್ದಾವೆ ಪಕ್ಕದಲ್ಲಿ. ಕಡೆಗಳಿಗೆಲ್ಲ ಯಾರೋ ತೊಂದರೆ ಕೊಟ್ಬಿಟ್ರೆ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದೀನಿ. ಅವ್ರದ್ದೇನೋ ತೋಟ ಬೇರೆ ಇದೆ ಅಂತೆ. ಸರ್ಕಾರದ ಕಡೆಯಿಂದ ಸರ್, ಯಾಕಂದರೆ ಅವರು 5 ಭಾಷೆಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ನಟಿಯಾಗಿ ಬೇರೆ ಬೇರೆ ಕಡೆಯಲ್ಲಿ ಹೋಗಿದ್ದಾರೆ. ಸರ್ಕಾರಕ್ಕೆ ಏನಾದರೂ ಸಲಹೆ ಕೊಡೋದಾದ್ರೆ ಅವ್ರಿಗೆ ಗೌರವ ಸಲ್ಲಿಸುವ ವಿಚಾರವಾಗಿ ಸರ್ 100% ಅದು ಎಲ್ಲ ಥರದ ಗೌರವವನ್ನು ನಾಟ್ ಓನ್ಲಿ ಸರ್ಕಾರ, ಇವನ್ ಇಂಡಸ್ಟ್ರಿನೂ ಕೂಡ ಮಾಡಬೇಕಾಗ್ತದೆ. ಯಾಕಂದರೆ ಶೀಸೆ ಒಂಥರ ಮದರ್ ಲೇಡಿ. ಅವರು ಇವತ್ತಿಂದ ಹೆಜ್ಜೆ ಹಾಕಿದವರಲ್ಲ. ಯಾವಾಗ 1950s ಬಂದಂಥ ಇದು ಹೊನ್ನಪ್ಪ ಭಾಗವತರವ್ರ ಜೊತೆ ನಡೆಸಿದಂಥ ಅದೇ ಫಸ್ಟ್ ಇಂಟ್ರೊಡಕ್ಷನ್ ಅಂತ ಕಾಣುತ್ತೆ ಅವ್ರದ್ದು. ಅಲ್ಲಿಂದ ಕೂಡ ಪಾಪ ಅವ್ರು ಹೆಜ್ಜೆ ಹಾಕೊಂಡು ಬಂದಿರೋವಂಥದ್ದು ಅದ್ಭುತ ಬಿಡಿ. ಅವ್ರ ಬಗ್ಗೆ ನನ್ನ ಪ್ರಕಾರ ಒಂದು ಮಹಾರಾಣಿ ಥರ ಬದುಕಿದ್ರಿ, ಅಷ್ಟು ಮಾತ್ರ ಹೇಳುವಲ್ಲೇ. ಅವ್ರು ನನಗೆ ಹೇಳೋರು, ನೀವು ಕಲಾವಿದರೆಲ್ಲ ಬೆಳ್ಳಿ ತಟ್ಟೆಯಲ್ಲಿ ತಿನ್ನಬೇಕಪ್ಪ, ಯಾಕೆಂದರೆ ಆ ಬೆಳ್ಳಿ ರಾಹು ಪ್ರೀತ್ಯರ್ಥ ಅದು.
ನೀವೆಲ್ಲ ತುಂಬ ಒಳ್ಳೇದಾಗತ್ತೆ ಅಂತ ಹೇಳೋರು. ನಾನು ಅವ್ರಿಗೆ ರೇಗಿಸ್ತಾ ಇದ್ದೆ, ಅಮ್ಮ ನಾವೆಲ್ಲ ತಣ್ಣಗೆಲ್ ತಿಂದವ್ರಮ್ಮ ಅಂತ ರೇಗಿಸ್ತಿದ್ದೆ ಪಾಪ. ಸರ್ ಇದು ಅವ್ರ ಕನಸಿನ ಮನೆ ಅವರೇ ಕಟ್ಟಿರುವಂಥದ್ದು ಇದು ಅಲ್ಲೇ ಅವರು ಕೊನೆ ಉಸಿರು ಎಳೆದಿರೋದು. ಆಯ್ತು ನಾ ಮಾಡಿಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ ನಾನು ಅವ್ರ ಜೊತೆ. ನಾನು ಒಬ್ಬ ನೇಬರ್ ಆಗಿದೆ. ಥ್ಯಾಂಕ್ ಯು ಮಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.